ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬಕ್ಕೂ ಈ ಮುಂಜಾನೆ ಉಂಟಾಗಲಿ. ಒದಗಿಸುವ ದೇವರ ಕುರಿತು ನಾವು ಧ್ಯಾನಿಸುತ್ತಿರುವಲ್ಲಿ ಹೃದಯಂಗಮ ಮಾತು ಎನ್ನುವಂತ ಈ ವಾಕ್ಯ ಧ್ಯಾನದಲ್ಲಿ ಇದನ್ನು ನಾವು ಧ್ಯಾನಿಸುವಂತ ದೇವರ ವಾಕ್ಯದ ಭಾಗ ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 10 ಮತ್ತು 11ನೇ ವಚನಗಳು. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 10 ಮತ್ತು 11ನೇ ವಚನಗಳು. ವಾಕ್ಯ ಹೀಗೆ ಹೇಳ್ತದೆ: ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ. ಈ ವಾಕ್ಯಗಳನ್ನ ತಿಳ್ಕೊಳ್ಳುವುದಕ್ಕೆ ದೇವರು ತಾನೇ ನಮ್ಮನ್ನ ಬಲಪಡಿಸಲಿ. ದೇವರು ನಮ್ಮನ್ನ ತನ್ನ ಜ್ಞಾನವುಳ್ಳ ಆತ್ಮದಿಂದಲೂ ತುಂಬಿಸಿ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಲಿ. ಆತನ ಕುರಿತಾದ ಅರಿವನ್ನ ನಮಗೆ ದಿನದಿಂದ ದಿನಕ್ಕೆ ಹೆಚ್ಚೆಚ್ಚಾಗಿ ಅನುಗ್ರಹಿಸಲಿ. ನಾವೀಗ ಓದಿದ ವಾಕ್ಯದ ಭಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನುಡಿದ ಮಾತುಗಳಲ್ಲಿ ಒಂದು. ಅದರಲ್ಲೂ ಪರ್ವತ ಪ್ರಸಂಗ ಮತ್ತಾಯ 5, 6, 7ನೇ ಅಧ್ಯಾಯಗಳಲ್ಲಿ ನಾವು ಓದುವಂತ ವಾಕ್ಯದ ಭಾಗವನ್ನ ಪರ್ವತ ಪ್ರಸಂಗ ಎಂಬುದಾಗಿ ನಾವು ಕರೀತೇವೆ. ಬಹಳ ಪ್ರಸಿದ್ಧವಾದ ಬೋಧನೆಯ ಭಾಗ, ಯೇಸು ಕ್ರಿಸ್ತನ ನುಡಿಗಳು. ಈ ಪರ್ವತ ಪ್ರಸಂಗದ ಭಾಗದಲ್ಲಿ ಎಲ್ಲವೂ ಬಹಳ ಸೊಗಸಾದ ಸಂಗತಿಗಳು. ಅದರಲ್ಲಿ ಮತ್ತೊಂದು ಸೊಗಸಾದದ್ದು ಅಥವಾ ಮತ್ತೊಂದು ಬಹಳ ಆದರಣೆ ಕೊಡುವಂತ ಭಾಗ ಯಾವುದೆಂಬುದಾಗಿ ಕೇಳಿದ್ರೆ, ಯೇಸು ಕ್ರಿಸ್ತನು ಈ ವಾಕ್ಯ ಭಾಗದಲ್ಲಿ ಆಗಾಗ್ಗೆ ಆತನು ಹೀಗೆ ಮಾತನಾಡ್ತಾನೆ: ಪರಲೋಕದಲ್ಲಿರುವ ನಮ್ಮ ತಂದೆ. ಇನ್ನೆಷ್ಟೋ ಸಾರಿ ಪರಲೋಕದಲ್ಲಿರುವ ನಿಮ್ಮ ತಂದೆ, ಇನ್ನು ಕೆಲವು ಸಾರಿ ಪರಲೋಕದಲ್ಲಿರುವ ನನ್ನ ತಂದೆ. ಕೆಲವೊಮ್ಮೆ ಆತನು ನನ್ನ ತಂದೆ ಎಂಬುದಾಗಿ ಹೇಳ್ತಾನೆ, ಇನ್ನು ಕೆಲವೊಮ್ಮೆ ನಮ್ಮ ತಂದೆ ಎಂಬುದಾಗಿ ಹೇಳ್ತಾನೆ, ನನ್ನ, ನಮ್ಮ, ನಂತರದಲ್ಲಿ ಪರಲೋಕದಲ್ಲಿರುವ ನಿಮ್ಮ ತಂದೆ. ಇದು ಸುಲಭದ ವಿಷಯ ಅಲ್ಲ. ಅನೇಕರನ್ನ ನಾವು ಪ್ರಶ್ನಿಸಿದ್ರೆ, ನಿಮ್ಮ ತಂದೆಯನ್ನ ಇನ್ನೊಬ್ಬರು ಬಂದು ಇವರು ಸಹ ನನಗೆ ತಂದೆ ಎಂಬುದಾಗಿ ಹೇಳಿದ್ರೆ ನೀವು ಒಪ್ತೀರಿ ಎಂಬುದಾಗಿ ಕೆಲವು ಮಕ್ಕಳಿಗೆ ಕೇಳಿದ್ರೆ, ಸಣ್ಣವರ ದೊಡ್ಡವರು, ಅನೇಕರಿಂದ ನಮಗೆ ದೊರಕುವಂತ ಉತ್ತರ ಇಲ್ಲ, ನಾವು ಒಪ್ಪಲ್ಲ, ನಮ್ಮ ತಂದೆ ನಮಗೆ ಮಾತ್ರ ತಂದೆ, ಇನ್ನೊಬ್ಬರಿಗೆ ತಂದೆ ಅಲ್ಲ ಎಂಬುದಾಗಿ ಹೇಳುವವರ ಸಂಖ್ಯೆ ಬಹಳ. ಇದೊಂದು ವೈರಾಗ್ಯದ ಮಾತು, ತಂದೆ ಎನ್ನುವಂತ ಅಭಿಮಾನದ ಮಾತು, ತಪ್ಪಲ್ಲ. ಆದರೆ ಈ ಭೂಮಿಗೆ ಮನುಷ್ಯನಾಗಿ ಬಂದ ದೇವಕುಮಾರ, ದೇವರ ಮಗನಾದ ಯೇಸು ಕ್ರಿಸ್ತನು, ಆತನು ನಮಗೆ ಕಲಿಸಿಕೊಟ್ಟ ಬಹಳ ಅದ್ಭುತವಾದ ವಿಷಯ, ದೇವರು ಎನ್ನುವಂತ ದೂರದ ವ್ಯಕ್ತಿತ್ವವನ್ನ ಅಥವಾ ದೇವರು ಎನ್ನುವಂತ ದೂರದ ವ್ಯಕ್ತಿಯನ್ನ ಆತನು ತಂದೆ ಎಂಬುವಂತ ಸಮೀಪದ ವ್ಯಕ್ತಿಯನ್ನಾಗಿ ಆತನು ನಮಗೆ ನಮ್ಮ ಮುಂದೆ ಸಾದರಪಡಿಸ್ತಾನೆ. ಇದು ಈ ಬೋಧನೆಯಲ್ಲಿರುವಂತ ಅದ್ಭುತವಾದ ವಿಷಯ. ದೂರದ ದೇವರು ನಮಗೆ ಹೇಗೆ ಸಮೀಪದ ತಂದೆ ಎಂಬುದನ್ನ ಯೇಸು ಕ್ರಿಸ್ತನು ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತಾನೆ. ಬಹಳ ಆದರಣೆ ಕೊಡುವಂತ ವಿಷಯ. ಕಾರಣ, ಈ ಲೋಕದಲ್ಲಿ ಅನೇಕರಿಗೆ ಅನಾಥ ಪ್ರಜ್ಞೆ ಕಾಡ್ತದೆ, ಅಥವಾ ಒಂಟಿತನ ಕಾಡ್ತದೆ, ಅಥವಾ ಬಹುತೇಕ ಜನರಿಗೆ ತಮ್ಮ ಜೀವಿತದಲ್ಲಿ ಒಂದು ರೀತಿಯ ಅನೇಕರಿಂದ ತಿರಸ್ಕರಿಸಲ್ಪಟ್ಟ ವೇದನೆ ಇದೆ. ಒಬ್ಬ ದೊಡ್ಡ ಸೇವಕರೊಬ್ಬರು ಹೇಳ್ತಾರೆ, ಈ ಪ್ರಪಂಚದಲ್ಲಿ ದೊಡ್ಡ ಕಾಯಿಲೆ ಅಥವಾ ಬಹುತೇಕ ಜನರನ್ನ ಕಾಡ್ತಿರುವಂತ ಬಾಧೆ ಅದು ಒಂಟಿತನ ಎಂಬುದಾಗಿ ಹೇಳ್ತಾರೆ. ಒಂಟಿತನ ಅಥವಾ ಈ ಒಂದು ಒಂಟಿತನದ ನೋವಿಗೆ ಕಾರಣ ಇನ್ನೊಬ್ಬರ ಐಕ್ಯತೆಲ್ಲದಿರುವಂಥದ್ದು ಅಥವಾ ಇನ್ನೊಬ್ಬರು ಸೇರಿಸಿಕೊಳ್ಳದೇ ಇರುವಂಥದ್ದು. ತುಂಬಾ ಕುಟುಂಬಗಳಲ್ಲಿ ಅನೇಕರು ನಾನು ಒಂಟಿಗ ಅಂತ ಹೇಳಿಕೊಳ್ಳುವರು ಅನೇಕರಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ರೀತಿಯಾಗಿ ಮಾನಸಿಕವಾಗಿ ಬಾಧೆ ಪಡುವ, ಈ ರೀತಿಯಾಗಿ ಮಾನಸಿಕವಾಗಿ ವೇದನೆ ಪಡುವ ಅನೇಕರಿಗೆ ಈ ವಾಕ್ಯ ಭಾಗದಲ್ಲಿ ಸಿಕ್ಕುವಂತ ದೊಡ್ಡ ಆದರಣೆ, ಈತನು ನಮಗೆ ಪರಲೋಕದ ತಂದೆ, ಆತನು ಪರಲೋಕದಲ್ಲಿದ್ದರು ನಮಗೆ ಹತ್ರದಲ್ಲಿರುವ ತಂದೆ. ಈತನ ಕುರಿತಾಗಿ ಅನೇಕ ವಿಧದ ಆದರಣೆಗಳ ಮಾತುಗಳನ್ನು ಆತನು ಮಾತನಾಡುವಾಗ ಆತ ನಮಗೆ ತಿಳಿಸಿಕೊಡುವಂತ ವಿಷಯ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಇಲ್ಲಿ ಮೇಲಿನ
ವಚನಗಳಿಗೆ ಬಂದ್ರೆ, 7ನೇ ವಚನಕ್ಕೆ 8ನೇ ವಚನಕ್ಕೆ ಬಂದ್ರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಇದೆಲ್ಲ ಒಳ್ಳೆಯ ಮಾತುಗಳು. ಇಲ್ಲ ಆತನು ಹೇಳ್ತಾನೆ, ಬೇಡಿಕೊಳ್ಳ್ರಿ. ಆದ್ರೆ ಬೇಡುವ ಕೆಲಸ ನಮ್ಮದು, ಬೇಡಿದ್ದು ನಮಗೆ ದೊರೆಯುವಂತೆ ಮಾಡುವ ಕೆಲಸ ಪರಲೋಕದ ತಂದೆಯದು. ಹುಡುಕಿರಿ ನಿಮಗೆ ಸಿಕ್ಕುವುದು, ಹುಡುಕುವ ಕೆಲಸ ನಮ್ಮದು, ಹುಡುಕಿದ್ದು ನಮಗೆ ಸಿಕ್ಕುವ ಹಾಗೆ ಮಾಡುವಂಥದ್ದು ದೇವರದು. ತಟ್ಟಿರಿ ನಿಮಗೆ ತೆರೆಯುವುದು, ತಟ್ಟುವ ಕೆಲಸ ಮೊದಲು ನಮ್ಮದು, ತಟ್ಟುವಾಗ ತೆರೆಯುವಂತೆ ಮಾಡುವಂಥದ್ದು ಆತನ ಕೆಲಸ. ಇದೆಲ್ಲವೂ ಪ್ರಾರ್ಥನೆಗೆ ಸಂಬಂಧಪಟ್ಟ ವಿಷಯ. ಪ್ರಾರ್ಥನೆಯಲ್ಲಿ ದೇವರನ್ನ ಬೇಡುವಂಥದ್ದು, ಪ್ರಾರ್ಥನೆಯಲ್ಲಿ ದೇವರನ್ನ ಹುಡುಕುವಂಥದ್ದು, ಪ್ರಾರ್ಥನೆಯಲ್ಲಿ ನಾವು ದೇವರ ಪರಲೋಕದ ಬಾಗಿಲನ್ನ ತಟ್ಟುವಂಥದ್ದು. ನಂತರದಲ್ಲಿ ಆತನು 7ನೇ ವಚನದಲ್ಲಿ ಆಜ್ಞಾರೂಪವಾಗಿ ಮಾತನಾಡಿ 8ನೇ ವಚನದಲ್ಲಿ ವಾಗ್ದಾನ ರೂಪವಾಗಿ ಇದೇ ಮಾತುಗಳನ್ನ ಮತ್ತೆ ಆತನು ಪುನರುಚ್ಚರಿಸ್ತಾನೆ. ಹೇಗೆ? ಯಾಕಂದ್ರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ಆಶ್ವಾಸನೆ. ನೀನ್ ಬೇಡ್ತೀಯ ನಿನಗೆ ದೊರಕ್ತದೆ, ನೀನು ಹುಡುಕ್ತೀಯ ನಿನಗೆ ಸಿಗ್ತದೆ, ತಟ್ಟುತ್ತೀಯ ನಿನಗೆ ಅದು ತೆರೀತದೆ. ಹೀಗೆ ಆತನು ಈ ಮಾತುಗಳನ್ನ ಹೇಳ್ತಾನೆ. ನಂತರದಲ್ಲಿ ಆತನು ಪ್ರಶ್ನೆ ಸಹಿತವಾಗಿ 9ನೇ ವಚನದಲ್ಲಿ ಮಾತನಾಡ್ತಾನೆ. ಏನಂತೆ? ನಿಮ್ಮಲ್ಲಿ ಯಾವನಾದ್ರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೆ? ಯಾರಾದ್ರೂ ರೊಟ್ಟಿ ಕೇಳಿದ್ರೆ ನೀವು ಅವನಿಗೆ ಕಲ್ಲನ್ನು ಕೊಡ್ತೀರಾ? ರೊಟ್ಟಿಗೂ ಕಲ್ಲಿಗೂ ವ್ಯತ್ಯಾಸ ಇದೆ. ರೊಟ್ಟಿ ಅದು ಆಹಾರ, ರೊಟ್ಟಿ ಅದು ಮೃದುವಾದದ್ದು, ಜೀರ್ಣಕ್ಕೆ ಸುಲಭವಾದದ್ದು, ನಮ್ಮ ಜೀರ್ಣಕ್ಕೆ ಪಚನಕ್ಕೆ ಯೋಗ್ಯವಾಗಿ ಸಿದ್ಧಪಡಿಸಿದ ಆಹಾರ. ಹಾಗಾದ್ರೆ ಯಾವ್ದಾದ್ರೂ ಮಗು ರೊಟ್ಟಿ ಕೇಳಿದ್ರೆ ನೀವು ಅದನ್ನ ಅವರಿಗೆ ತಿನ್ಲಿಕ್ಕೆ ಕಲ್ಲು ಕೊಡ್ತೀರಾ? ಅದನ್ನ ಪ್ರಶ್ನೆ ಕೇಳ್ತಾನೆ. ಅದನ್ನ ಹೇಳಿ ಖಚಿತವಾಗಿ ಆತನಿಗೆ ಗೊತ್ತು, ಯಾವ ತಂದೆಯೂ ಹೀಗೆ ಮಾಡಲ್ಲ, ಎಂತ ಕೆಟ್ಟ ತಂದೆಯೂ ಅದನ್ನ ಮಾಡಲ್ಲ ಎಂಬುದಾಗಿ ಆತನು ದೃಢಪಡಿಸಿ ಮುಂದೆ ಹೇಳ್ತಾನೆ. ಹಾಗಾದ್ರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ, ನಿಮ್ಮ ಮನಸ್ಸೇ ಕೆಟ್ಟದ್ದು, ನಿಮ್ಮ ಆಲೋಚನೆಗಳೇ ಕೆಟ್ಟದ್ದು, ನಿಮ್ಮ ಯೋಚನೆಗಳೇ ಕೆಟ್ಟದ್ದು, ನಿಮ್ಮ ಕ್ರಿಯೆಗಳೇ ಕೆಟ್ಟದ್ದು, ಇಂಥವರಾಗಿರುವ ನೀವೇ ನಿಮ್ಮ ಮಕ್ಕಳಿಗೆ ಮನಮರುಗಿ ಅವ್ರಿಗೆ ಆದಷ್ಟು ಒಳ್ಳೆಯದನ್ನೇ ಬಯಸಿ ಒಳ್ಳೆಯದನ್ನೇ ಕೊಡುವುದಕ್ಕೆ ನೀವು ಮನಸ್ಸು ಮಾಡುವುದಾದ್ರೆ, ಈಗ ಯೇಸು ಕ್ರಿಸ್ತನು ಹೇಳ್ತಾನೆ, ಪರಲೋಕದಲ್ಲಿರುವ ನಿಮ್ಮ ತಂದೆ ಯಾವ ದೋಷವಿಲ್ಲದ ತಂದೆ, ಒಳ್ಳೆಯವನ್ನು ಒಳ್ಳೆಯದನ್ನೇ ಮಾಡುವ ತಂದೆ, ಮನಮರುಗುವ ತಂದೆ, ಒದಗಿಸುವ ತಂದೆ. ಈತನನ್ನು ಪರಿಚಯಪಡಿಸಿ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ. ಈತನ ಏನ್ ಮಾಡ್ತಾನಂತೆ? ಆತನನ್ನು ನಾವು ಪ್ರಾರ್ಥಿಸುವಾಗ ಅಥವಾ ಬೇಡುವಾಗ, ಪ್ರಿಯರೇ, ನಮಗೆಲ್ಲರಿಗೂ ಒಂದು ಮನದಟ್ಟಾಗಲಿ, ನಾವು ಭೂಮಿಯಲ್ಲಿ ಇರುವ ನಾವು ಪರಲೋಕದ ದೇವರನ್ನ ಪ್ರಾರ್ಥಿಸಬೇಕೆನ್ನುವಂತ ಒಂದು ನಿಯಮವನ್ನ ದೇವರೇ ನಮಗೆ ಏರ್ಪಡಿಸಿಕೊಟ್ಟಿದ್ದಾರೆ. ಯಾರಾದ್ರೂ ನಾವು ಪ್ರಾರ್ಥಿಸದೆ ಹೋದ್ರೆ ದೇವರು ಕೊಡಲ್ವಾ? ನಾವು ಪ್ರಾರ್ಥಿಸದೇ ಇದ್ರು ದೇವರು ಕೊಡಲಿ, ಹೀಗೆಲ್ಲ ಯೋಚಿಸೋರಿದ್ರೆ ನಮಗೆ ಅದು ಅರ್ಥವಾಗಲಿ. ನಾವು ಪ್ರಾರ್ಥಿಸಬೇಕೆಂಬುವಂತ ನಿಯಮವನ್ನ ದೇವರು ಏರ್ಪಡಿಸಿದ್ದಾನೆ. ನಾವು ಪ್ರಾರ್ಥಿಸುವುದನ್ನ ಬಯಸ್ತಾನೆ. ನಾವು ಆತನ ಮೇಲೆ ನಂಬಿಕೆ ಇಟ್ಟು ಆತನ ಬಳಿ ಕೇಳುವುದನ್ನ ಆತನ ಬಯಸ್ತಾನೆ. ನಮ್ಮ ಮಗು ಹೋಗಿ ಪಕ್ಕದ ಮನೆಯವರ ಹತ್ರ ಊಟವನ್ನು ಅಥವಾ ತನಗೆ ಬೇಕಾದನ್ನ ಕೇಳಿದ್ರೆ ತಂದೆ ತಾಯಿಗೆ ಬೇಸರ ಆಗುದಿಲ್ಲ? ಅಥವಾ ನಿಮ್ಮ ಮಗ ಹಾಗೆ ಮಾಡಿದ್ರೆ ನಿಮ್ಗೆ ಬೇಸರ ಆಗುದಿಲ್ವಾ? ಒಂದು. ಹಾಗಾಗಿ ನಾವು ಆತನ ಬಳಿ ಪ್ರೀತಿಯಿಂದ ಇವುಗಳನ್ನ ಬಯಸ್ಬೇಕೆಂಬುದಾಗಿ ಆತನ ಬಯಸ್ತಾನೆ. ಒಂದು. ಮತ್ತೊಂದು, ಸರ್ಕಾರ ಏನೇ ಯೋಜನೆ ರೂಪಿಸಿದ್ರು ತನ್ನ ಪ್ರಜೆಗಳಿಗಾಗಿ ಸರ್ಕಾರ ಅದನ್ನ ಮಾಡ್ತದೆ. ಆದ್ರೆ ಫಲಾನುಭವಿಗಳಿಗೆ ಅದು ಹಾಗೆ ಸುಲಭವಾಗಿ ಬರಲ್ಲ. ಅವ್ರು ಅದಕ್ಕೆ ಅಪ್ಲಿಕೇಶನ್ ಹಾಕ್ಲೇಬೇಕು. ಅದು ಅವ್ರು ಹೋಗಿ ಅಪ್ಲಿಕೇಶನ್ ಫಿಲ್ ಮಾಡಿ ತಮ್ಮ ಬೇಡಿಕೆನ ಅವರ ಮುಂದೆ ಇಡ್ಲೇಬೇಕು. ಸರ್ಕಾರ ನಿಮಗೆ ಇದನ್ನ ಕೊಡ್ತೇನೆ ಅಂತ ಹೇಳಿ ಆಗಿದೆ. ಆದ್ರೂ ಅದಕ್ಕೆ ಅರ್ಜಿ ಹಾಕಿ ಅದನ್ನ ಪಡ್ಕೊಳ್ಳಬೇಕು. ಭೂಮಿ ಮೇಲೆ ಈ ವ್ಯವಸ್ಥೆ ಇರೋದಾದ್ರೆ ನಮಗೆ ಅದರಿಂದ ಸ್ಪಷ್ಟವಾಗಿ ಅರ್ಥವಾಗಲಿ. ದೇವರು ನಮಗಾಗಿ ಏರ್ಪಡಿಸಿದ ಎಲ್ಲಾ ಒಳಿತುಗಳನ್ನ ಆತ ನಮಗಾಗಿ ಸಿದ್ಧವಾಗಿಟ್ಟಿರುವಂತ ಸಂಗತಿಗಳನ್ನ ನಾವು ಪಡ್ಕೊಳ್ಳುವುದಕ್ಕಾಗಿ ದೇವರು ತಾನೇ ಬೇಡ್ರಿ ಎಂಬುದಾಗಿ ಹೇಳ್ತಾನೆ. ಹಾಗಾಗಿ ಇಲ್ಲಿ ಹೇಳ್ತಾನೆ, ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರೆಗೆ, ಆತನನ್ನೇ ಬೇಡಿಕೊಳ್ಳುವವರೆಗೆ, ಆತನ ಮೇಲೆ ಭರವಸೆವಿಟ್ಟವರಿಗೆ, ಆತನ ಮೇಲೆ ನಂಬಿಕೆ ಇಟ್ಟವರಿಗೆ, ಆತನನ್ನೇ ನಿರೀಕ್ಷಿಸುವವರಿಗೆ, ಪ್ರಾರ್ಥನೆಯಲ್ಲಿ ಅದನ್ನ ಬಯಸುವವರಿಗೆ ಆತನು ಹೇಳ್ತಾನೆ, ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ. ಎಫೆಸದಲ್ಲಿ ಬರ್ತದೆ, ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದ ದೇವರು. ನಾವೇನು ಬೇಡ್ತೇವೋ, ಅದು ಏನು ಯೋಚಿಸ್ತೇವೋ ಅದಕ್ಕಿಂತಲೂ ಅತ್ಯಧಿಕವಾದದನ್ನ ಮಾಡುವ ದೇವರೇ ನಮ್ಮ ದೇವರು. ಇದೇ ಮಾತುಗಳನ್ನ ಯೇಸು ಕ್ರಿಸ್ತನು ಹೇಳ್ತಾನೆ. ನೀವು ಏನು ಬೇಡಿಕೊಳ್ತಿರೋ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ಆತನು ಒದಗಿಸ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ,
ಈ ವಾಕ್ಯಗಳು ನಮ್ಮನ್ನು ಎಷ್ಟೋ ಆಧರಿಸ್ತವೆ. ನಮಗೆ ಅವಶ್ಯವಿರುವುದನ್ನ ಕೊಡುವುದಕ್ಕೆ ಕೈ ಚಾಚಿರುವ ಪರಲೋಕದ ತಂದೆ, ಆತನ ಬಳಿ ನಾವು ಬಂದು ಭರವಸೆಯಿಂದ ಬೇಡಬೇಕೆಂಬುದಾಗಿ ಬಯಸ್ತಾನೆ. ಎಷ್ಟು ಹೆಚ್ಚಾಗಿ ಕೊಡ್ತಾನೆ ಎಂಬುದಾಗಿ ಹೇಳ್ತಿದ್ದ. ನಾನು ಬೇಡಿದ ನನಗೆ ಸಿಕ್ಲಿಲ್ಲವಲ್ಲ ಎಂಬುದಾಗಿ ಯಾರಾದ್ರೂ ನಿರಾಶೆಯಲ್ಲಿದ್ರೆ ಇಲ್ಲ, ಆತನು ವಾಗ್ದಾನ ಮಾಡಿದ್ದಾನೆ. ಆತನ ನಾವು ವಾಗ್ದಾನಕ್ಕೆ ವಿರುದ್ಧವಾಗಿ ಆತನು ಏನು ಮಾಡೋದ ದೇವರು, ಆತ ನಂಬಿಗಸ್ತನಾದ ದೇವರು. ಆತನು ಒಂದು ವೇಳೆ ಇನ್ನು ಸ್ವಲ್ಪ ಕಾಲ ನೀನು ಖಾತ್ರಿ ಎಂಬುದಾಗಿ ಹೇಳಿರ್ಬೋದೇ ಹೊರತು ಕಡುದಿಲ್ಲ ಎಂಬುದಾಗಿ ಮಾತ್ರ ಹೇಳಲಿಕ್ಕೆ ಆತನಿಗೆ ಸಾಧ್ಯವಿಲ್ಲ. ಆತನ ಚಿತ್ತದಲ್ಲಿ ನೀನು ಪಡ್ಕೊಳ್ಳಬೇಕಾದುದೆಲ್ಲ ಏನಿದೆಯೋ ಅದನ್ನು ತಪ್ಪದೆ ನಿನ್ನ ಜೀವಿತಕ್ಕೆ ಬರಮಾಡುವ ದೇವರು. ಹಾಗಾದ್ರೆ ಆತನನ್ನು ನಾವು ಆತುಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕ ತಂದೆ, ಈ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ. ನೀನೇ ಮಾತನಾಡಿದ್ದಿ, ಪರಲೋಕದ ದೇವರನ್ನ, ನಿನ್ನ ತಂದೆಯನ್ನ ನಮ್ಮ ತಂದೆ ಎಂಬುದಾಗಿ ನೀನು ನಮಗೆ ಪರಿಚಯ ಮಾಡಿಕೊಟ್ಟದಕ್ಕಾಗಿ ಸ್ತೋತ್ರ. ನಾವು ಕೆಟ್ಟವರು, ನಮ್ಮ ಹೃದಯದಲ್ಲಿ ಕೆಟ್ಟವರು ಎಂಬುದನ್ನ ನಮಗೆ ಮನದಟ್ಟು ಮಾಡಿದಕ್ಕಾಗಿ ಸ್ತೋತ್ರ. ಇಂಥವರಾದ ನಾವೇ ನಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಬಯಸಿ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದ್ರೆ ಕರ್ತನೆ, ನೀನ್ ನಮಗೆ ನಿನ್ನ ಬಳಿ ನಾವು ಬೇಡುವಾಗ, ಇಂಥ ಕೆಟ್ಟವರಾದ ನಾವು ನಿನ್ನ ಬಳಿ ಬೇಡುವಾಗ ಕರ್ತನೆ, ನೀನ್ ನಮಗೆ ಎಷ್ಟು ಹೆಚ್ಚಾಗಿ ಒಳ್ಳೆಯ ವರಗಳನ್ನ ಕೊಡ್ತೇನೆ ಎಂಬುದಾಗಿ ಹೇಳಿದೆಯಲ್ಲ ಕರ್ತನೆ. ಈ ವಾಕ್ಯಗಳಿಂದ ಧೈರ್ಯಗೊಂಡು ನಿನ್ನ ಬಳಿ ಈಗ ನಿರೀಕ್ಷೆಯಿಂದ, ಭರವಸೆಯಿಂದ, ನಂಬಿಕೆಯಿಂದ ಬೇಡುವ ಈ ಪ್ರಿಯರ ಪ್ರಾರ್ಥನೆಗಳನ್ನ ನೀನು ಅಂಗೀಕರಿಸು ಸ್ವಾಮಿ. ನೀನಿವರನ್ನ ಆಶೀರ್ವದಿಸು ಕರ್ತನೆ. ಬಹು ದಿವಸಗಳಿಂದ, ಬಹು ವರ್ಷಗಳಿಂದ ಇವರು ಕಾಯುತ್ತಿರುವ ಅಥವಾ ನಿನ್ನ ಬಳಿ ಬೇಡುತ್ತಿರುವ ಪ್ರಾರ್ಥನೆಗಳಿಗೆ, ಇವರ ಮನವಿಗಳಿಗೆ ದಯಮಾಡಿ ಉತ್ತರ ಕೊಡಿಸುವ. ನಿನ್ನ ಮಕ್ಕಳು ನಿನ್ನಿಂದ ಹೊಂದಿಕೊಂಡು ನಿನ್ನಲ್ಲಿ ಸಂಭ್ರಮಿಸುವಂತೆ, ನಿನ್ನಲ್ಲಿ ಆನಂದಿಸುವಂತೆ ಸಹಾಯ ಮಾಡಿ ಕರ್ತನೆ. ನೀನು ಅವನ್ನ ಆಶೀರ್ವದಿಸು ಅಪ್ಪ. ನಿನಗೆ ಸ್ತೋತ್ರ ಕರ್ತನೆ. ಈ ದಿನ ನಿನ್ನ ಮಹಿಮೆ ದೇಶವನ್ನು ಆವರಿಸುವಂತೆ, ನಿನ್ನ ಮಕ್ಕಳನ್ನು ಆವರಿಸುವಂತೆ, ನಿನ್ನನ್ನು ಆರಾಧಿಸುವವರನ್ನ ಆವರಿಸುವಂತೆ, ನಿನ್ನನ್ನು ಪ್ರಾರ್ಥಿಸುವವರನ್ನ ಆವರಿಸುವಂತೆ, ಸಾರಿದ ವಾಕ್ಯಗಳಲ್ಲಿ ನಿನ್ನ ಮಹಿಮೆನ ಜನರು ಕಂಡುಕೊಳ್ಳುವಂತೆ ಪವಿತ್ರಾತ್ಮನ ಬಲವಾದ ಅಭಿಷೇಕವನ್ನ ದೇಶದ ಮೇಲೆ ಸುರಿಸಿ ಈ ದೇಶವು ನಿನ್ನ ಒಳಿತನ್ನ ಕರುಣೆಯನ್ನು ಕಾಣುವುದಕ್ಕೆ ಕೃಪೆಯನ್ನು ಅನುಗ್ರಹಿಸಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರು ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.